ನಮಸ್ಕಾರ ವೀಕ್ಷಕರೇ. ನೀಟ್ ಹಗರಣದ ನೈತಿಕ ಹೊಣೆ ಹೊತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ನೀಟ್ ಅಕ್ರಮದ ವಿರುದ್ಧ ವಿದ್ಯಾರ್ಥಿ ಯುವಜನರು ನಡೆಸಿದ ಹೋರಾಟ ಯಾರೂ ಕಲ್ಪಿಸಿಕೊಳ್ಳದ ಒಂದು ಸಿನಿಮಾದಂತೆ ನಡೆದು ಹೋಯಿತು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಮಾಡಿದ ಅವಮಾನಕರ ಟೀಕೆಯನ್ನೇ ಸವಾಲಾಗಿ ಸ್ವೀಕರಿಸಿದ ಅಮೆರಿಕಾದಲ್ಲಿದ್ದ ಭಾರತದ ಯುವಕ ಅಭಿಜಿತ್ ದೀಪ್ಗೆ ರೂಪಿಸಿದ ಕಾಕ್ರೋಚ್ ಜನತಾ ಪಾರ್ಟಿ ಸಾಮಾಜಿಕ ಜಾಲತಾಣಗಳಲ್ಲಿ 2 ದಿನಗಳಲ್ಲಿ 2 ಕೋಟಿ ಬೆಂಬಲಿಗರನ್ನ ಸೆಳೆದದ್ದು. ದೀಪ್ಗೆ ವಿಮಾನ ಹತ್ತಿ ದೆಹಲಿಯ ಜಂತರ್ ಮಂತರ್ಗೆ ಆಗಮಿಸಿ ಜೂನ್ 20ರಂದು ನೀಟ್ ಹಗರಣದ ನೈತಿಕ ಹೊಣೆ ಹೊತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಸತ್ಯಾಗ್ರಹ ಆರಂಭಿಸಿದ್ದು. ಜೂನ್ 28ರಂದು ಸೋನಂ ವಾಂಗ್ಚುಕ್ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು. ಕೆಲ ವಿದ್ಯಾರ್ಥಿಗಳು ಉಪವಾಸ ಕುಳಿತದ್ದು ಎಲ್ಲ ಸಂಘಟನೆಗಳು ಚಕ ಚಕ ಎಂದು ಸಿನಿಮಾ ಶೈಲಿಯಲ್ಲಿ ನಡೆದು ಹೋಯಿತು. ಆರಂಭದಲ್ಲಿ ಈ ಚಳುವಳಿಯನ್ನ ಸರ್ಕಾರ ಮಾತ್ರವಲ್ಲದೆ ಮಾಧ್ಯಮಗಳು ಕೂಡ ನಿರ್ಲಕ್ಷ್ಯ ಮಾಡಿದವು. ನಿಧಾನಕ್ಕೆ ರಾಜಕೀಯ ನಾಯಕರು ಸತ್ಯಾಗ್ರಹ ಶಿಬಿರಕ್ಕೆ ಬರಲಾರಂಭಿಸಿದರು. ಮೊದಲು ಬಂದವರು ಕಮ್ಯುನಿಸ್ಟರು, ಆ ನಂತರ ಆಮ್ ಆದ್ಮಿ, ಸಮಾಜವಾದಿ ಪಕ್ಷದ ನೇತಾರರು, ನಂತರದ ಸರದಿಯಲ್ಲಿ ಟಿಎಂಸಿ, ಶಿವಸೇನೆಯವರು, ಕೊನೆಯದಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ವಿದ್ಯಾರ್ಥಿಗಳು ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ದೆಹಲಿ ಹೈಕೋರ್ಟ್ ಸೂಚನೆಯಂತೆ ದೆಹಲಿ ಪೊಲೀಸರು ವಾಂಗ್ಚುಕ್ರನ್ನ ಎತ್ತಿಕೊಂಡು ಹೋದರೂ ಅವರು ಆಸ್ಪತ್ರೆಯಲ್ಲೇ ಉಪವಾಸ ಮುಂದುವರಿಸಿದರು. ಜುಲೈ 20ಕ್ಕೆ ಲಕ್ಷ ವಿದ್ಯಾರ್ಥಿ ಯುವಜನರು ದೆಹಲಿಗೆ ದೌಡಾಯಿಸಿ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಿದಾಗಲಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಎಚ್ಚೆತ್ತುಕೊಂಡರು. ಮಂತ್ರಿಗಳು, ವಿದ್ಯಾರ್ಥಿಗಳು ವಾಂಗ್ಚುಕ್ ಅವರೊಂದಿಗೆ ಮಾತುಕತೆ ನಡೆಸಿದರು. 26ನೇ ದಿನದಲ್ಲಿ ವಾಂಗ್ಚುಕ್ ಉಪವಾಸ ಕೈಬಿಟ್ಟರು. ಮರುದಿನ ಒಕ್ಕೂಟ ಸರ್ಕಾರದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದರು. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡುವವರಿಗೆ 10 ವರ್ಷ ಶಿಕ್ಷೆ ಮತ್ತು 10 ಕೋಟಿ ರೂಪಾಯಿ ದಂಡ ವಿಧಿಸುವ ಕಾನೂನು ತರುವುದಾಗಿ ಪ್ರಧಾನಿ ಘೋಷಿಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗಾಗಿ ನಂದನ್ ನಿಲೇಕಣಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಧರ್ಮೇಂದ್ರ ಪ್ರಧಾನ್ ಸ್ಥಾನಕ್ಕೆ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಮಂತ್ರಿಯಾಗಿ ಬಂದಿದ್ದಾರೆ. ಭಾರತದ ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ಇಂತಹದ್ದೊಂದು ಕ್ಷಿಪ್ರ ಕ್ರಾಂತಿ ನಡೆದದ್ದು ಬಹಳ ಅಪರೂಪದ ಬೆಳವಣಿಗೆ. 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರವಂತೂ ಜನರ ಚಳುವಳಿಯನ್ನ ಗೌರವದಿಂದ ಕಂಡದ್ದೇ ಇಲ್ಲ. ದೆಹಲಿಯಲ್ಲಿ ಲಕ್ಷಾಂತರ ರೈತರು ಧರಣಿ ಸತ್ಯಾಗ್ರಹ ಮಾಡಿದರೂ ಮೋದಿಯವರು ರೈತರ ಪ್ರತಿನಿಧಿಗಳೊಂದಿಗೆ ಮಾತನಾಡುವ ಸೌಜನ್ಯ ತೋರಿರಲಿಲ್ಲ. ಕತ್ತಿ ಫೆಡರೇಷನ್ನ ಅಧ್ಯಕ್ಷರ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ಆರೋಪ ಹೊರಿಸಿ ಮಹಿಳಾ ಕುಸ್ತಿಪಟುಗಳು ಹೋರಾಟ ಮಾಡಿದ್ರೂ ಮೋದಿ ಕ್ಯಾರೆ ಅನ್ನಲಿಲ್ಲ. ಮಣಿಪುರದಲ್ಲಿ 2 ಸಮುದಾಯಗಳ ಜಗಳದಲ್ಲಿ 106 ಜನರು ಬಲಿಯಾಗಿ 60,000 ಜನರು ನಿರಾಶ್ರಿತರಾದರೂ ಮೋದಿಯವರು ಪುಟ್ಟ ರಾಜ್ಯಕ್ಕೆ ಭೇಟಿ ನೀಡಿ ಜನರನ್ನು ಸಂತೈಸುವ ಔದಾರ್ಯ ತೋರಲಿಲ್ಲ. ಕನಿಷ್ಠ ಕರ್ತವ್ಯ ಪ್ರಜ್ಞೆಯೂ ಅವರನ್ನು ಕಾಡಲಿಲ್ಲ. ಇವರು ಯಾವ ಹಂತದಲ್ಲೂ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಎಲ್ಲರನ್ನು ಶತ್ರುಗಳಂತೆ ಕಂಡರು. ನೀಟ್ ವಿರುದ್ಧದ ಹೋರಾಟಗಾರರ ವಿರುದ್ಧ ಕೂಡ ಮೋದಿ ಪರಿವಾರದ ಬಳಗ ಅಸಹ್ಯಕರ ಅಪಪ್ರಚಾರ ಮಾಡಿದರು. ದೇಶದ್ರೋಹಿಗಳೆಂದರು. ವಿದೇಶಗಳಿಂದ ಹಣ ಪಡೆಯುತ್ತಿದ್ದಾರೆಂದು ಟೀಕಿಸಿದರು. ಉಪವಾಸ ಕುಳಿತಿದ್ದ ವಾಂಗ್ಚುಕ್ರ ಚಾರಿತ್ರ್ಯವದೇ ಎಗ್ಗಿಲ್ಲದೆ ನಡೆಯಿತು. ಅವರು ಉಪವಾಸ ಮಾಡಿ ಸಾಯುವುದೇ ಮೇಲೆಂದು ಹೇಳಿದರು. ಇವೆಲ್ಲವನ್ನ ಮೀರಿ ವಿದ್ಯಾರ್ಥಿ ಯುವಜನರು ಮುನ್ನಡೆಸಿ ಹತರಾಗಿದ್ದ ದೇಶದ ಯುವಜನರಿಗೆ ಒಂದು ಭರವಸೆ ಸಂದೇಶ ನೀಡಿದ್ದಾರೆ. ಬರೀ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆದ ತಕ್ಷಣ ದೇಶದ ರಾಜಕೀಯ ವ್ಯವಸ್ಥೆ, ಅಧಿಕಾರಶಾಹಿ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಸುಧಾರಣೆ ಆಗಿ ಬಿಡುತ್ತದೆ ಎಂಬ ಭ್ರಮೆ ಯಾರಿಗೂ ಇರಲಾರದು. ಅದೊಂದು ದೀರ್ಘ ಯಾತ್ರೆ. ಹೊಸ ಭಾರತ ಕಟ್ಟಲು ದೇಶದ ಯುವಜನರು ಸಜ್ಜಾಗಬೇಕು. ಯುವಜನರ ಚಳುವಳಿಯ ನಾಯಕರು ಕೂಡ ಕಲಿಯಬೇಕಾದ ಪಾಠಗಳು ಸಾಕಷ್ಟು ಇವೆ. ಅದರಲ್ಲಿ ಮುಖ್ಯವಾದುದು ಸರ್ಕಾರದ ಜೊತೆ ಮಾತುಕತೆ. ಪ್ರತಿನಿಧಿಗಳಾಗಿ ಕೇವಲ 2 ಕಳಿಸಬಾರದು. ಒಂದು ದೊಡ್ಡ ತಂಡ ಇರಬೇಕಿತ್ತು. ಈ ತಂಡದಲ್ಲಿ ಸಾಕಷ್ಟು ಸಂಖ್ಯೆಯ ಯುವತಿಯರು ಇರಬೇಕಿತ್ತು. ಭಾರೀ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು, ಯುವತಿಯರು ಕೂಡ ಚಳುವಳಿಯಲ್ಲಿ ಭಾಗವಹಿಸಿದ್ರು. ನೇಹಾ ಬೋರಾ ಎಂಬ ಯುವತಿ 23 ದಿನಗಳ ಕಾಲ ಉಪವಾಸ ಮಾಡಿದ್ದು ಕಡಿಮೆ ಸಾಧನೆ ಅಲ್ಲ. ಇಂಥವರನ್ನೆಲ್ಲ ಮರೆತದ್ದು ಮಾತ್ರ ಆಶ್ಚರ್ಯ. ವಾಂಗ್ಚುಕ್ರಂತಹ ಅಪ್ಪಟ ಮಾನವ ಪ್ರೇಮಿ, ದೇಶ ಪ್ರೇಮಿ, ಪರಿಸರ ಪ್ರೇಮಿ ಈ ಚಳುವಳಿಯ ಮೂಲಕ ದೇಶದ ಯುವಜನರಿಗೆ ಪರಿಚಯ ಆಗಿರುವುದು ಬಹುದೊಡ್ಡ ಬೆಳವಣಿಗೆ. ಅವರ ಮಾರ್ಗದರ್ಶನ ಖಂಡಿತ ಯುವಜನರಿಗೆ ಸಹಾಯಕ ಆಗಲಿದೆ. ವಾಂಗ್ಚುಕ್ ಅವರು ದೇಶದ ಶಿಕ್ಷಣ ಸಚಿವರಾಗಲು ನಿಜವಾಗಿಯೂ ಅರ್ಹತೆ ಹೊಂದಿರುವ ನಾಯಕರು, ದೊಡ್ಡ ಸಾಧಕರು.
ದೇಶದ ಭವಿಷ್ಯದ ಬಗ್ಗೆ ಒಳನೋಟ ಮುನ್ನೋಟ ಹೊಂದಿರುವವರು. ಆದರೆ ಅವರು ಸಕ್ರಿಯ ರಾಜಕಾರಣಕ್ಕೆ ಬರುವುದಿಲ್ಲ ಎಂದು ಘೋಷಿಸಿಬಿಟ್ಟಿದ್ದಾರೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.